ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಪ್ರಕಾಶ್ ರಾಜ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವರು ಸಿನಿಮಾ ನಟ. ಇದ್ರ ಜೊತೆಯಲ್ಲಿ ಅವರು ಇತ್ತೀಚೆಗೆ ತಾನೊಬ್ಬ ಬುದ್ಧಿಜೀವಿ ಅಂತ ಕೂಡ ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಸಭೆ ಸಮಾರಂಭಗಳಿದ್ರೆ, ಅದರಲ್ಲೂ ಮುಖ್ಯವಾಗಿ ಈ ಎಡಚರ್ ಅಂತ ಹೇಳ್ಕೊಂಡು ಯಾರು ಇರ್ತಾರೆ ಅಥವಾ ಕೆಲವರು ಬುದ್ಧಿಜೀವಿಗಳು ಅನ್ಸ್ಕೊಂಡಿರ್ತಾರಲ್ಲ, ಇಂಥವ್ರ ಯಾವ್ದಾದ್ರು ಒಂದು ಸಭೆ ಸಮಾರಂಭ ಇದ್ರೆ ಅಲ್ಲಿಗೆ ಪ್ರಕಾಶ್ ರಾಜ್ ಅವ್ರನ್ನ ಕರೀತಾರೆ. ಯಾಕಂದ್ರೆ ಇವರು ಅವರ ಸಾಲಿಗೆ ಸೇರಿದವರಾದ್ರಿಂದ ಅವ್ರು ಹೇಗ್ ಬೇಕೋ ಆ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಇವ್ರು ಯಾವಾಗ್ಲೂ ಅಷ್ಟೇ ಸ್ವಲ್ಪ ಹಿಂದೂ ಧರ್ಮವನ್ನ ಹೀಗಡೆ ಜಾಸ್ತಿ, ಪ್ರತಿಯೊಂದು ವಿಷಯದಲ್ಲೂ ಹಿಂದೂ ಧರ್ಮವನ್ನ ಅವರು ವಿರೋಧಿಸ್ತಾನೆ ಇರ್ತಾರೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಇದರಿಂದಾಗಿ ಅವ್ರು ಬಹಳಷ್ಟು ಜನರ ವಿರೋಧವನ್ನು ಕೂಡ ಕಟ್ಕೊಂಡಿದ್ದಾರೆ. ಆದ್ರೆ ಅದ್ಯಾವುದಕ್ಕೂ ಅವ್ರ ರೀತಿ ಕ್ಯಾರ್ ಮಾಡಲ್ಲ ನಾನು ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇತ್ತೀಚಿನವರೆಗೆ ಅಂತಹ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ್ಲಿ ಇನ್ನೊಂದಾಗ್ಲಿ ನಾವು ನೋಡಿರ್ಲಿಲ್ಲ. ಅಂದ್ರೆ ಟ್ವೀಟ್ ಗಳನ್ನ ಮಾಡ್ತಾ ಇರ್ತಾರೆ, ಆದ್ರೂ ಅಷ್ಟೊಂದು ಕಾಂಟ್ರವರ್ಷಿಯಲ್ ಆಗಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಈ ಮಹಾಕುಂಭ ಮೇಳ ನಡೀತಾ ಇರುವಾಗ ಅವ್ರದ್ದೊಂದು ಫೋಟೋ ಎಲ್ಲ ಕಡೆ ವೈರಲ್ ಆಗಲಿ ಶುರುವಾಯಿತು. ಅದೇನು ಅಂತ ಹೇಳಿದ್ರೆ, ಅವರು ಗಂಗಾ ನದಿಯಲ್ಲಿ ಮುಳುಗಿ ಹೇಳ್ತಾ ಇರುವಂತಹ ಫೋಟೋ. ಅಂದ್ರೆ ಗಂಗಾ ನದಿ ಅಂತ ಹೇಳಲಿಕ್ಕಾಗಲ್ಲ, ಯಾವುದೊಂದು ನದಿಯಲ್ಲಿ ಮುಳುಗಿ ಹೇಳ್ತಿರುವಂತಹ ಫೋಟೋ ಅದು. ಅದಕ್ಕೆ ಟೈಟಲ್ ಕೊಟ್ಟಿರೋದೇನೆಂದ್ರೆ, ಮಹಾಕುಂಭ ಮೇಳದಲ್ಲಿ ಹೋಗಿ ಪ್ರಕಾಶ್ ರಾಜ್ ಅವರು ಸ್ನಾನ ಮಾಡಿದ್ದಾರೆ, ಅಂದ್ರೆ ಗಂಗೆಯಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಕೊಂಡು ಈ ಒಂದು ಫೋಟೋಗೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು. ಇದನ್ನ ಪ್ರಶಾಂತ್ ಸಂಬರ್ಗಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ್ರು. ಕೊನೆಗೆ ಏನಾಯ್ತು, ಇದು ಒಂದು ಸ್ವಲ್ಪ ವೈರಲ್ ಆಗ್ಲಿ ಶುರುವಾಯ್ತು. ಕೊನೆಗೆ ಪ್ರಶಾಂತ್ ಸಂಬರ್ಗಿ ಗೊತ್ತಾಯ್ತು ಇದು ಫೇಕ್ ಫೋಟೋ ಅಂತ ಕೊಂಡು ಕೊನೆಗೆ ಅವರು ಡಿಲೀಟ್ ಕೂಡ ಮಾಡಿದ್ರು. ಇದು ಎಲ್ರಿಗೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಅಷ್ಟರೊಳಗಡೆ ಇದೆಯಲ್ಲ, ಈ ಫೋಟೋವನ್ನು ಹಿಡ್ಕೊಂಡು ಪ್ರತಿಯೊಬ್ರು ಕೂಡ ಮಾತಾಡಿದ್ರು. ಅಂದ್ರೆ ಪ್ರಕಾಶ್ ರಾಜ್ ಅಂತವ್ರು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಆ ಗಂಗೆಯನ್ನ ಮಲಿನ ಮಾಡಿದ್ರು ಅನ್ನೋ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಇವನ್ ಅದಕ್ಕೆ ಕ್ಯಾಪ್ಷನ್ ಕೂಡ ಅದೇ ತರ ಹಾಕಿದ್ರು ಪ್ರಶಾಂತ್ ಸಂಬರ್ಗಿ ಅವರು. ಯಾವಾಗ ಈ ರೀತಿ ಎಲ್ಲ ಕಮೆಂಟ್ಸ್ ಗಳು ಜಾಸ್ತಿಯಾಗಿ ಬರ್ಲಿಕ್ಕೆ ಶುರುವಾಯ್ತು, ಆಗ ಪ್ರಕಾಶ್ ರಾಜ್ ಅವರು ಸ್ವಲ್ಪ ರೊಚ್ಚಿಗೆದ್ರು ಅಂತೇಳಿ ಹೇಳ್ಬಹುದು. ಹಾಗಾಗಿ ಪ್ರಶಾಂತ್ ಸಂಬರ್ಗಿ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನು ಕೂಡ ಫೈಲ್ ಮಾಡಿದ್ರು. ಈ ರೀತಿ ಡೀಪ್ ಫೇಕ್ ಫೋಟೋಗಳನ್ನ ಕ್ರಿಯೇಟ್ ಮಾಡಿ ನನ್ನ ಮರ್ಯಾದೆಯನ್ನ ಇವರು ಕಳೀತಾ ಇದ್ದಾರೆ ಅಂತ ಹೇಳಿ ಒಂದು ಕೇಸ್ನ ಫೈಲ್ ಮಾಡಿದ್ರು ಅಂತ ಸೈಬರ್ ಕ್ರೈಮ್ ಇದರಲ್ಲಿ ಫೈಲ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಈ ಕೇಸಿಗೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಾಗ ಅಲ್ಲಿ ಪತ್ರಕರ್ತರು ಗೊತ್ತಲ್ಲ, ಸಾಮಾನ್ಯವಾಗಿ ಪ್ರಕಾಶ್ ರಾಜ್ ಅವರು ನೋಡಿದ್ರೆ ಪತ್ರಕರ್ತರು ಸಾಮಾನ್ಯವಾಗಿ ಬಿಡಲ್ಲ. ತಕ್ಷಣ ಹೋಗಿ ಅವ್ರನ್ನ ಮುತ್ತಾಕೊಂಡು ಕ್ವಶನ್ಸ್ ಕೇಳಿ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಇನ್ನೊಂದು ಮಾತನ್ನ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಯಾಕೆ ಇವ್ರು ಯಾವಾಗ್ಲೂ ಈ ಸನಾತನ ಧರ್ಮದ ಬಗ್ಗೆ ನಾನೇನೋ ಮಾತಾಡಿದಾಗ ಈ ರೀತಿ ಎಲ್ಲ ಇದು ಮಾಡ್ತಾರಲ್ಲ, ಕಾಂಟ್ರವರ್ಷಿಯಲ್ ಮಾಡ್ತಾರೆ ಅಥವಾ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ನಾನು ಈ ಹಿಂದೆ ಕ್ರಿಶ್ಚಿಯಾನಿಟಿ ಬಗ್ಗೆ ಕೂಡ ಮಾತಾಡಿದ್ದೆ. ಕ್ರಿಶ್ಚಿಯಾನಿಟಿ ಅನ್ನೋದೊಂದು ಬಹುದೊಡ್ಡ ಮಾಫಿ ಅಂತ ಕೊಂಡು ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರು ಇದ್ರು, ಕೆಟ್ಟ ಮುಸಲ್ಮಾನರು ಇದ್ರು. ಅದರಲ್ಲಿ ಕೆಲವರು ಬಹುದೊಡ್ಡ ಭಯೋತ್ಪಾದಕರು ಕೂಡ ಇದ್ದಾರೆ ಅಂತ ಕೂಡ ನಾನು ಹೇಳಿದ್ದೆ. ಆದ್ರೆ ಈ ಮಾತನ್ನ ಎಲ್ಲಿ ಯಾರು ಕೂಡ ಹೈಲೈಟ್ ಮಾಡಲ್ಲ. ಅದಕ್ಕೆ ಬದಲಾಗಿ ನಾನು ಏನಾದ್ರೂ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ನಾನು ಮಾತನ್ನ ಹೇಳಿದ್ರೆ ಆಗ ಅದನ್ನ ಇವರೆಲ್ಲರೂ ಹೈಲೈಟ್ ಮಾಡ್ತಾರೆ ಅಥವಾ ಅದನ್ನ ಕಾಂಟ್ರವರ್ಷಿಯಲ್ ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ ಅಂತ ಕೊಂಡು ಹೇಳಿದ್ರು. ಇನ್ನೊಂದು ಮಾತು ಹೇಳಿದ್ರು, ನನ್ಗೆ ದೇವರಲ್ಲಿ ನಂಬಿಕೆ ಇಲ್ಲ, ನನ್ನ ಹೆಂಡತಿ ಮಕ್ಕಳು ನಂಬ್ತಾರೆ, ಅದು ಬೇರೆ, ಅದು ಅವರ ನಂಬಿಕೆ, ಅದನ್ನ ನಾನು ಗೌರವಿಸ್ತೇನೆ. ನಾನು ಯಾರಿಗೂ ದೇವ್ರನ್ನ ನಂಬೇಡಿ ಅಂತ ಹೇಳಲ್ಲ, ನಾನ್ ದೇವ್ರನ್ನ ನಂಬಲ್ಲ ಅಷ್ಟೇ, ಅದನ್ನ ನೀವು ಯಾರು ಕ್ವಶನ್ ಮಾಡುವಾಗಿಲ್ಲ ಅಂತ ಕೂಡ ಹೇಳಿದ್ರು. ಆಮೇಲೆ ಪ್ರಶಾಂತ್ ಸಂಬರ್ಗಿ ಅವ್ರ ಬಗ್ಗೆ ಕೂಡ ಹೇಳಿದ್ರು, ಆತ ಯಾರೋ ನನ್ಗೆ ಗೊತ್ತಿಲ್ಲ, ಆದ್ರೆ ಈ ರೀತಿ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ ನಾನು ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇತ್ತೀಚೆಗೆ ಸಾಮಾನ್ಯವಾಗಿ ಹೋಗಿದೆ ಈ ರೀತಿಯಾಗಿ ಡೀಪ್ ಫೇಕ್ ಫೋಟೋಸ್ನೆಲ್ಲ ಕ್ರಿಯೇಟ್ ಮಾಡಿ ಅಲ್ಲಿ ಹಂಚಿ ನಮ್ಮ ಮಾನವನ್ನ ಹರಾಜು ಹಾಕೋದು ಸಾಮಾನ್ಯವಾಗಿ ಬಿಟ್ಟಿದೆ. ಹಾಗಾಗಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಬೇಕು ಅಂದ್ರೆ ನಾವೇನಾದ್ರು ಆಕ್ಷನ್ ತಗೋಬೇಕಾಗ್ತದೆ. ಅದಕ್ಕಾಗಿ ನಾನು ಈ ರೀತಿಯಲ್ಲಿ ಪ್ರಶಾಂತ್ ಸಂಬರ್ಗಿ ಅವ್ರ ವಿರುದ್ಧ ಕೇಸ್ನ ಫೈಲ್ ಮಾಡಿದ್ದೇನೆ, ಇದಕ್ಕೊಂದು ನಾನು ಎಂಡ್ ಕಾಣಿಸ್ತೇನೆ ಅಂತ ಕೂಡ ಹೇಳಿದ್ರು. ಇದು ಮೊನ್ನೆ ನಡೆದಿರುವಂತಹ ವಿಷಯ. ಈಗ ಏನು ಅಂತ ಹೇಳಿದ್ರೆ, ಅವರು ಇನ್ನೊಂದು ಮಾತು ಹೇಳಿದ್ರಲ್ಲ, ಕ್ರಿಶ್ಚಿಯಾನಿಟಿ ಅನ್ನೋದು ಬಹುದೊಡ್ಡ ಮಾಫಿ ಅಂತ ಹೇಳ್ಕೊಂಡು, ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ನಾವು ಇನ್ನೊಂದು ಭಯೋತ್ಪಾದಕರ ಬಗ್ಗೆ ನಾವು ಮಾತಾಡಲು ನಿಮ್ಗೆ ಗೊತ್ತಿದೆ. ಬಟ್ ಈಗ ಅವರು ಹೇಳಿರುವಂತಹ ಇದು ಹೊಸ ವಿಷಯ, ಕ್ರಿಶ್ಚಿಯಾನಿಟಿ ಅನ್ನೋದು ದೊಡ್ಡ ಮಾಫಿಯಾ ಅಂತ ಹೇಳ್ಕೊಂಡು. ಈ ಮಾತಿನ ಒಳಾರ್ಥ ಏನು ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಧರ್ಮದವರು ಸಾಮಾನ್ಯವಾಗಿ ಫಾದರ್ಗಳಲ್ಲಿ ಗೊತ್ತಿದೆ ನಿಮ್ಗೆ, ಮತಾಂತರಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಅದಕ್ಕಾಗಿ ಏನೇನೋ ಆಸೆ ಆಮಿಷವನ್ನು ತೋರಿಸ್ತಾರೆ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಅವರು ಈ ದಲಿತರನ್ನ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಅಂತವ್ರನ್ನ ಇದ್ ಮಾಡ್ಕೊಂಡು, ನಿಮ್ಗೆ ಇಲ್ಲಿ ಹಿಂದೂ ಧರ್ಮದಲ್ಲಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಸಿಗಲ್ಲ, ಅಥವಾ ನಿಮ್ಮನ್ನ ಇಲ್ಲಿಯ ಜನ ನಿಮ್ಮನ್ನ ದಲಿತರು ಅಂತ ತಕೊಂಡು ತುಂಬಾ ದೂರ ಇಡ್ತಾರೆ, SC ST ಅಂತ ತಕೊಂಡು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ಆದ್ರಿಂದ ನಮ್ಮ ಧರ್ಮಕ್ಕೆ ಬಂದ್ಬಿಡಿ ಅಂತ ತಕೊಂಡು ಹೇಳಿ ಅವ್ರಿಗೆ ಏನೇನೋ ಆಸೆ ಆಮಿಷ ತೋರಿಸ್ತಾರೆ. ಕೆಲವು ಸರಿ ಹಣ ಕೂಡ ಕೊಡ್ತಾರೆ, ಇನ್ನು ಕೆಲವೊಮ್ಮೆ ಅವರಿಗೆ ಕೆಲಸದ ಆಮಿಷವನ್ನು ಕೊಡ್ತಾರೆ. ಈ ರೀತಿ ಮಾಡಿ ಅವ್ರನ್ನ ಮತಾಂತರ ಮಾಡಿಸ್ತಾರೆ. ಇದು ನಿಮ್ಗೆ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀರ. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಯಾರು ಮತಾಂತರ ಆಗಿರ್ತಾರೋ ಅವ್ರಿಗೆ ಕೂಡ ಇನ್ನೊಂದು ಮಾತನ್ನು ಅವ್ರು ಹೇಳಿರ್ತಾರೆ, ನೀವು ಎಲ್ಲಿಯೂ ಕೂಡ ಹೊರಗಡೆ ನೀವು ತೋರಿಸ್ಕೋಬೇಕಾಗಿಲ್ಲ, ನೀವು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದೀರಾ ಅಂತೇಳಿ. ಅದಕ್ಕೆ ಬದಲಾಗಿ ನೀವು ಗುಟ್ಟಾಗಿ ನೀವು ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡಿ ಚರ್ಚಿಗೆ ಬಂದು ಹೋಗ್ತಾ ಇರಿ ಸಾಕು. ಮನೆಯಲ್ಲಿ ಅಥವಾ ಹೊರಗಡೆ ನೀವು ಎಲ್ಲಿ ಕೂಡ ತೋರಿಸ್ಕೊಳ್ಬೇಕಾಗಿಲ್ಲ
ಅಂದ್ರೆ ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇರುವ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಅವರಿಗೆ ಗವರ್ಮೆಂಟ್ ಇಂದ ಏನಾದ್ರೂ ಫೆಸಿಲಿಟಿ ಸಿಗ್ತಾ ಇದ್ರೆ ಅದನ್ನು ನೀವು ಎಂಜಾಯ್ ಮಾಡಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಈಗ ಗೊತ್ತಿದೆ SC ST ಅಂತ ಹೇಳಿದ್ರೆ ಅವ್ರಿಗೆ ಸಾಮಾನ್ಯವಾಗಿ ರಿಸರ್ವೇಶನ್ ಇರ್ತದೆ ಅಥವಾ ಬೇರೆ ಬೇರೆ ಫೆಸಿಲಿಟೀಸ್ ಇದೆ ಗವರ್ಮೆಂಟ್ ಇಂದ. ಸೊ ಅದನ್ನೆಲ್ಲದನ್ನು ನೀವು ತಗೊಳ್ತಾರೆ, ಆದ್ರೆ ನೀವು ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡಿ ಅಂತ ಕೊಂಡು ಹೇಳ್ತಾರೆ. ಅಂದ್ರೆ ಇದು ಇಲ್ಲಿರುವಂತಹ ಒಂದು ಈ ಮಾಫಿಯಾ ಅಂತೇಳಿ ಏನ್ ಹೇಳಿದ್ರು, ಇದು ಇಲ್ಲಿರುವಂತಹ ವಿಷಯ. ಅದಾದ್ಮೇಲೆ ಇನ್ನೊಂದು, ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಸೇರಿದ ಮಕ್ಕಳನ್ನು ಕೂಡ ಸ್ವಲ್ಪ ಅವರು ಬದಲಾಯಿಸಲಿ ಟ್ರೈ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೂ ಹಬ್ಬಗಳನ್ನು ಅವ್ರು ಸೆಲೆಬ್ರೇಟ್ ಮಾಡಲ್ಲ, ಅದಕ್ಕೆ ಬದಲಾಗಿ ಸಾಮಾನ್ಯವಾಗಿ ಕ್ರಿಶ್ಚಿಯನ್ಸ್ ಏನು ಹಬ್ಬ ಇದ್ರು ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ನಂತರ ಅವರಿಗೆ ಬೈಬಲ್ ಓದ್ಲೇಬೇಕು ಅನ್ನೋ ಒಂದು ಪ್ರೆಷರ್ ಹಾಕೋದು, ಇದೆಲ್ಲ ಸಾಮಾನ್ಯವಾಗಿ ನಡೀತಾ ಇರ್ತದೆ. ಇದು ಕೂಡ ಒಂದ್ ರೀತಿ ಮಾಫಿಯಾ ಅಂತೇಳಿ ಹೇಳ್ಬೋದು. ಇದು ಎಲ್ರಿಗೂ ಗೊತ್ತಿರುವಂತಹದ್ದು. ಆದ್ರೆ ಏನಾಗಿದೆ ಅಂತ ಹೇಳಿ ಅದನ್ನ ಕ್ವಶನ್ ಮಾಡೋರು ಯಾರು ಇಲ್ಲ, ತುಂಬಾ ಕಮ್ಮಿ ಜನ ಇದನ್ನು ಕ್ವಶನ್ ಮಾಡ್ತಾರೆ. ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಸ್ ಇಂಥದ್ದು ಹೇಳಿದ್ರೆ ನಮ್ಮ ಮಕ್ಕಳನ್ನ ಅಲ್ಲಿ ಹಾಕ್ಲಿ ನಾವು ಪ್ರಯತ್ನ ಪಡ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತದೆ, ಮಕ್ಕಳಿಗೆ ಶಿಸ್ತನ್ನ ಕಲಿಸ್ತಾರೆ. ಈ ರೀತಿಯಲ್ಲಿ ಹೇಳಿಸ್ಕೊಂಡು ಬಹಳಷ್ಟು ಜನ ತಮ್ಮ ಮಕ್ಕಳನ್ನ ಕ್ರಿಶ್ಚಿಯನ್ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಲ್ಲೇ ಅವ್ರನ್ನ ಓದಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅಲ್ಲಿ ಟೀಚಿಂಗ್ ಒಳ್ಳೆ ಇರ್ತದೆ ಅಂತ ಹಾಕೊಂಡು. ಆದ್ರೆ ಏನ್ ಮಾಡ್ತಾರೆ, ಕ್ರಮೇಣವಾಗಿ ಅವ್ರನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಕೂಡ ಅಲ್ಲಿ ಪ್ರಯತ್ನ ಪಡ್ತಾರೆ. ಇದು ಎಲ್ರಿಗೂ ಗೊತ್ತಿರುವಂತ ಓಪನ್ ಸೀಕ್ರೆಟ್ ಇದು. ಇದರಲ್ಲಿ ಯಾವುದೇ ರೀತಿಯಾದ ಮುಚ್ಚು ಮರೆ ಇಲ್ಲ. ಆದ್ರೆ ಇದು ನಮ್ಗೆ ಗೊತ್ತಾಗಲ್ಲ, ಅಂದ್ರೆ ಮನೆಯಲ್ಲಿ ಇರುವಂತಹ ಪೇರೆಂಟ್ಸ್ ಗೊತ್ತಾಗಲ್ಲ. ಸೊ ಇದನ್ನೇ ಒಂದ್ ರೀತಿ ಮಾಫಿಯಾ ಅಂತ ಹೇಳ್ಕೊಂಡು ಈಗ ಪ್ರಕಾಶ್ ರಾಜ್ ಅವರು ಈ ಹಿಂದೆ ಎಲ್ಲೋ ಹೇಳಿದಾರಂತೆ, ಇದು ಯಾವಾಗ ಹೇಳಿದಾರೋ ಗೊತ್ತಿಲ್ಲ. ಅವ್ರು ಹೇಳಿದ ರೀತಿಯಲ್ಲೇ ಪತ್ರಕರ್ತರು ಅಥವಾ ಇನ್ನೊಬ್ರು ಇದನ್ನೆಲ್ಲ ಜಾಸ್ತಿ ಹೇಳಲ್ಲ, ಅದಕ್ಕೆ ಬದಲಾಗಿ ನಾನು ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದನ್ನ ಮಾತ್ರ ಹೈಲೈಟ್ ಮಾಡ್ತಾರೆ ಅಂತೇಳಿ ಹೇಳಿದ್ರು. ಅಂದ್ರೆ ಅವ್ರು ಸನಾತನ ಅಂತೇಳಿ ಹೇಳಲ್ಲ, ಅದಕ್ಕೆ ಅವ್ರು ಹೊಸ ವರ್ಡೆ ಒಂದು ಹುಡುಕ್ಬಿಟ್ಟಿದ್ದಾರೆ, ಅದು ತನಾತನ ಧರ್ಮ ಅಂತೇಳಿ ಹೇಳ್ತಾರೆ. ಅದೇನೇ ಇರಲಿ, ಪ್ರಕಾಶ್ ರಾಜ್ ಅವರು ತಾನು ಹಿಂದೂ ಧರ್ಮವನ್ನ ಬಿಟ್ಟು ಬೇರೆ ಧರ್ಮದ ಬಗ್ಗೆ ಕೂಡ ಮಾತಾಡಿದ್ದೇನೆ ಅಂತ ಹೇಳ್ಕೊಂಡು ಇಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಅಪ್ರಿಶಿಯೇಟ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ಇದಿಷ್ಟು ಪ್ರಕಾಶ್ ರಾಜ್ ಹೇಳಿರೋರ ಮಾತಿನ ಸಾರಾಂಶ. ನಿಮಗೆ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.